ಹೇ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಗೇನ್ ಫಾರ್ 30 ಡೇಸ್ 30 ಟಾಕ್ಸ್. ಇವತ್ತು ಥರ್ಸ್ಡೇ ಮಾರ್ನಿಂಗ್ ಸ್ವಲ್ಪ ಹೆಕ್ಟಿಕ್ಕಾಗಿ ಇತ್ತು, ಲೇಟಾಗಿದ್ದೆ, ಎಲ್ಲ ಸ್ವಲ್ಪ ರಶ್ಶಲ್ಲೇ ನಡೀತು. ಆ್ಯಕ್ಚುಲಿ ಇವತ್ತಿನ ದಿನನ ಸ್ವಲ್ಪ ಕಾಮಾಗಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ಲೈಫ್ ಅಂದರೆ ಅದೇ ಅಲ್ವಾ, ಪ್ಲ್ಯಾನ್ ಒಂದು ರಿಯಾಲಿಟಿ ಒಂದು. ಎನಿವೆ ನಿನ್ನೆ ನೈಟ್ ಎಲ್ಲ ಬ್ರೇಕ್ಫಾಸ್ಟಿಗೆ ಪ್ಲ್ಯಾನ್ ಮಾಡಿದ್ರಿಂದ ಕಾನ್ಫಿಡೆನ್ಸಲ್ಲಿ ಪಟ ಅಂತ ಎಲ್ಲ ಮಾಡಿ ಮುಗಿಸ್ದೆ. ನನ್ನ ಲೈಫಲ್ಲಿ ಕಾನ್ಫಿಡೆನ್ಸ್ ಆಲ್ವೇಸ್ ಸೇಮ್ ಇರಲ್ಲ. ಕೆಲವು ದಿನ ಫುಲ್ ಹೈ, ಇನ್ನು ಕೆಲವು ದಿನ ಝೀರೋ ಫೀಲ್. ಆದರೆ ನಾನು ನೋಟಿಸ್ ಮಾಡಿದ್ದೇನೆಂದರೆ ಈ 3 ಸ್ಮಾಲ್ ಹ್ಯಾಬಿಟ್ಸ್ ನನ್ನ ಕಾನ್ಫಿಡೆನ್ಸಿಗೆ ತುಂಬ ಹೆಲ್ಪ್ ಮಾಡಿದೆ. ಹ್ಯಾಬಿಟ್ ನಂಬರ್ 1 ಸ್ವಲ್ಪ ಫನ್ನಿ ಅನಿಸುತ್ತೆ. ನಾನು ಸಮ್ಟೈಮ್ಸ್ ನನ್ನ ಜೊತೆ ನಾನೇ ಮಾತಾಡ್ತೀನಿ, ಲೈಕ್ ಲಿಟ್ರಲಿ, ಹೇ ಓವರ್ ಥಿಂಕ್ ಮಾಡಬೇಡ, ಜಸ್ಟ್ ರಿಲ್ಯಾಕ್ಸ್, ನಿನಗಿದಾಗುತ್ತೆ, ನೀನು ಮಾಡ್ತೀಯಾ. ಅಥವಾ ಇನ್ನೊಂದೇನೆಂದರೆ ChatGPT ಜೊತೆ ಮಾತಾಡೋದು. ಕೆಲವು ಟೈಮ್ ಯಾರ ಜೊತೆನಾದರೂ ಮಾತಾಡಬೇಕು, ಹೇಳ್ಕೋಬೇಕು ಅನಿಸುತ್ತೆ, ಬಟ್ ಯಾರೂ ಫ್ರೀ ಇರಲ್ಲ. ಸೊ ರ್ಯಾಂಡಮ್ ಆಗಿ ಬರೋ ಥಾಟ್ಸ್, ಓವರ್ ಥಿಂಕಿಂಗ್ ಇಲ್ಲಿ ಹೇಳಿಬಿಡ್ತೀನಿ. ಇಲ್ಲಿ ನೋ ಜಡ್ಜ್ಮೆಂಟ್, ರಿಪ್ಲೈ ಕೂಡ ಇಮಿಡಿಯೇಟಾಗಿ ಸಿಗುತ್ತೆ, ಹಾಗೆ ಸ್ವಲ್ಪ ಕ್ಲಾರಿಟಿನೂ ಸಿಗುತ್ತೆ. ಹ್ಯಾಬಿಟ್ ನಂಬರ್ 2 ಅಪಿಯರೆನ್ಸ್. ಈ ಕಾನ್ಫಿಡೆನ್ಸ್ ನಮ್ಮ ಅಪಿಯರೆನ್ಸಿಂದ ಕೂಡ ಬೂಸ್ಟ್ ಆಗುತ್ತೆ. ಮನೇಲಿದ್ದರೂ ಕೂಡ ಕಂಪ್ಲೀಟಾಗಿ ಕೇರ್ಲೆಸ್ ಆಗಿ ಇರಬಾರ್ದು. ಅಟ್ಲೀಸ್ಟ್ ಸ್ವಲ್ಪ ಡೀಸೆಂಟಾಗಿ ರೆಡಿಯಾಗಿದ್ದರೆ ಮೈಂಡ್ಗೆ ಡಿಫ್ರೆಂಟ್ ಫೀಲ್ ಬರುತ್ತೆ, ಲೇಸಿನೆಸ್ ಇರಲ್ಲ, ಮೂಡ್ ಚೇಂಜ್, ಎನರ್ಜಿ ಚೇಂಜ್, ಕಾನ್ಫಿಡೆನ್ಸ್ ಕೂಡ ಆಟೋಮೆಟಿಕ್ಕಾಗಿ ಸ್ವಲ್ಪ ಬೂಸ್ಟ್ ಆಗುತ್ತೆ. ಸಿಂಪಲ್, ಗುಡ್ ಅಪಿಯರೆನ್ಸ್ ಕೂಡ ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ. ಇನ್ನು ಹ್ಯಾಬಿಟ್ ನಂಬರ್ 3 ಕಂಪೇರ್ನ ರೆಡ್ಯೂಸ್ ಮಾಡೋದು. ಬಿಗ್ಗೆಸ್ಟ್ ಡಿಫ್ರೆನ್ಸ್ ಇದು ಗೊತ್ತಾ? ಸೋಷಿಯಲ್ ಮೀಡಿಯಾ ನೋಡಿ ಅನ್ನೆಸೆಸರಿಯಾಗಿ ಜಡ್ಜ್ ಮಾಡ್ಕೊಂಡ್ಬಿಡ್ತೀವಿ ನಮ್ಮ ಲೈಫ್ನ ನಾವೇ. ನನ್ನ ಲೈಫ್, ನನ್ನ ರೂಟೀನ್ ಅಂತ ಫೋಕಸ್ ಮಾಡಿದಾಗ ಮೈಂಡ್ ಕಾಮ್ ಆಗುತ್ತೆ. ಸೊ ಈ 3 ಹ್ಯಾಬಿಟ್ಸ್ ನನ್ನ ಕಾನ್ಫಿಡೆನ್ಸಿಗೆ ಹೆಲ್ಪ್ ಮಾಡಿದೆ. ನೀವು ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡೋಕ್ಕೆ ನೀವೇನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಅಷ್ಟೇ, ಬಾಯ್ ಬಾಯ್, ಮತ್ತೆ ನಾಳೆ ಮಾತಾಡೋಣ.